ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಡೀತಾ ಇರೋದು RCB ವರ್ಸಸ್ DC ಮ್ಯಾಚ್. ಅದರಲ್ಲೂ ಅಲ್ಲದೆ RCB ಅವರು ಸತತವಾಗಿ 3 ಮ್ಯಾಚ್ಗಳನ್ನ ಸೋತಿ, ಅದರಲ್ಲೂ ಅಲ್ಲದೆ ವಡಾಡಾರದಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ನ ನೀಡಿ ನಮ್ಮ ಹೋಮ್ ಕಂಡೀಷನ್ ಅಲ್ಲಿ ಈ ತರ ಪರ್ಫಾರ್ಮೆನ್ಸ್ ನ ನೀಡ್ತಾ ಇದ್ರೆ ನಮ್ಮ ಬೆಂಗಳೂರಿನ ಫ್ಯಾನ್ಸ್ ಗಳಿಗೆ ಹೇಗ್ ಅನಿಸ್ಬೋದು ಅಪ್ಪ. ಅದರಲ್ಲದೆ 2 ಮ್ಯಾಚ್ಗಳನ್ನ ಈಸಿ ವಿನ್ ಆಗೋ ಮ್ಯಾಚ್ಗಳನ್ನ ಕೈಯಾರೆಯಿಂದ ಅವರೇ ಹಾಳು ಮಾಡ್ಕೊಂಡು, ಅದರಲ್ಲದೆ 3ನೇ ಮ್ಯಾಚ್ ಬಿಡಿ ಹಾಲ್ ಬಿದ್ದೋಯ್ತ ತಗಿ, ಅದಂತೂ ನಾವು ತಲೆ ಕೆಡ್ಸ್ಕೊಳ್ಳಲ್ಲ. ಆದ್ರೆ 2 ಮ್ಯಾಚ್ ಕೈಲೇ ಇತ್ತು, 1 ಮ್ಯಾಚ್ ಡ್ರಾ ಆಗಿ 6 ಬಾಲ್ಗೆ 8 ಬೇಕಾಗಿತ್ತು, ಆ ಮ್ಯಾಚ್ ನು ಸಹ ಸೋತ್ರು. ಅದರಲ್ಲೂ ಅಲ್ಲದೆ ನಮ್ಮ ಹೋಮ್ ಕಂಡೀಷನ್ ಅಲ್ಲಿ ಫಸ್ಟ್ ಮ್ಯಾಚ್ ಸಹ ಸೋತ್ರು. ಅದಾದ ನಂತರ ಡ್ರಾ ಆಗಿ ಇಂಥ ತರಾವರಿ ಸೀನ್ಗಳೆಲ್ಲ ನೋಡ್ಬಿಟ್ಟು ಸಿನಾರಿಯೋಗಳನ್ನೆಲ್ಲ. ಆದ್ರೆ ನಮ್ಮ RCBಗೆ ಸತತವಾಗಿ ನಮ್ಮ ಹೋಮ್ ಕಂಡೀಷನ್ ಅಲ್ಲಿ 4 ಮ್ಯಾಚ್ಗಳಿತ್ತು, ಅದರಲ್ಲಿ 3 ಹ್ಯಾಟ್ರಿಕ್ ಸೋಲ್ನ ಕಂಡ್ಬಿಟ್ಟು ಇವಾಗ ಲಾಸ್ಟ್ ಮ್ಯಾಚ್ ಗೆ ಬಂದಿರೋದು. ಈ ಮ್ಯಾಚ್ ನಾರ ಗೆದ್ದು ಒಂದು ಹುಮ್ಮಸ್ನ ಇಟ್ಕೊಂಡು ಲಕ್ನೋಗಾರ ಹೋಗಿ, ಲಕ್ನೋದಲ್ಲಿ ಕಂಟಿನ್ಯೂಸ್ 2 ಮ್ಯಾಚ್ ಆರ ಗೆಲ್ಲಿ ಕಣಪ್ಪ. ನಾವು ಎಲಿಮಿನೇಟರ್ ಗೆ ಹೋಗ್ಬೇಕು ಅಂದ್ರೆ ಕಂಟಿನ್ಯೂಸ್ ಇರೋಂತ 3 ಮ್ಯಾಚ್ ಸಹ ವಿನ್ ಆಗ್ಬೇಕು. ಆದ್ರೆ ಏನಾಗುತ್ತಂತ ಗೊತ್ತಿಲ್ಲ. ಏನಾದ್ರೂ ಇಲ್ಲಿ ಮ್ಯಾಚ್ ನ ಸೋತ್ಬಿಟ್ರೆ ಲಾಸ್ಟ್ ಮ್ಯಾಚ್ ಇವತ್ತೊಂದು ಪಕ್ಕ ಆಲ್ಮೋಸ್ಟ್ ನಮ್ಗೆ ಎಲಿಮಿನೇಟರ್ ಕ್ಲೋಸ್ ಆದಂಗೆ ಕಾಣಿಸ್ತದೆ. ಆದ್ರೆ ಯಾವ್ದೇ ರೀತಿ ಈ ತರ ಆಗದಿರಂಗೆ ಇರ್ಲಿ. ಏನ್ ಗುರು, ಮುಂಬೈ ಅವರು ಮೊದಲ ಮ್ಯಾಚ್ ಸೋತು, ಅದಾದ ನಂತರ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡಿದ್ದು, ಅದಾದ ನಂತರ DC ಸಹ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡಿದ್ದು. ನಮ್ಮ RCB ವಡಾಡಾರದಲ್ಲಿ ಕೊಡೋ ಪರ್ಫಾರ್ಮೆನ್ಸ್ ನ ಏನಾದ್ರೂ ನಮ್ಮ ಬೆಂಗಳೂರಿನ ಹೋಮ್ ಕಂಡೀಷನ್ ಅಲ್ಲಿ ಕೊಟ್ಬಿಟ್ಟಿದ್ರೆ ಪಕ್ಕ ಪಾಯಿಂಟ್ ಟೇಬಲ್ ಅಲ್ಲಿ ಫಸ್ಟ್ ಅಲ್ಲಿ ಇರ್ತಿದ್ರು. ಆದ್ರೆ 2 ಮ್ಯಾಚ್ ಗಳನ್ನ ಇನಾಮಯವಾಗಿ ಸೋತ್ಬಿಟ್ಟು, ಅದಾದ ನಂತರ 3ನೇ ಮ್ಯಾಚ್ ಸೋತಿ ನಮ್ಮ ಬೆಂಗಳೂರು ಫ್ಯಾನ್ಸ್ ಗಳಿಗೆ ಬೇಜಾರಾಗೋ ತರ ಮಾಡ್ಬಿಟ್ಟಿದ್ದಾರೆ. ಲಾಸ್ಟ್ ಮ್ಯಾಚ್ ಆರ ಗೆದ್ದು ನಮ್ಗೆ ಸ್ವಲ್ಪ ಖುಷಿ ಕೊಟ್ಟು ಹೊರಡ್ಲಿ. ಅದಾದ ನಂತರ ಲಕ್ನೋದಲ್ಲೂ ಇದೆ, ಲಕ್ನೋದಲ್ಲಿ 2 ಮ್ಯಾಚ್ ಮುಗಿಸ್ಕೊಂಡು ಅದಾದ್ಮೇಲೆ ಮುಂಬೈಯಲ್ಲಿ ಎಲಿಮಿನೇಟರ್ ಫೈನಲ್ ಎಲ್ಲ ಸಹ ಅಲ್ಲೇ ಮುಗಿಯುತ್ತೆ. ನೋಡೋಣ, ವೆರಿ ಎಕ್ಸೈಟ್ ಆಗಿದ್ದೀನಿ ಈ WPL ಗೆ. ಏನಾದ್ರೂ ಈ ಸಲ ನಮ್ಮ RCB ಕಪ್ ನ ಗೆದ್ಬಿಡ್ತು ಅಂದ್ರೆ 17ನೇ ತಾರೀಕು ಅನ್ಬಾಕ್ಸಿಂಗ್ ಇವೆಂಟ್ ಇದೆ, ಅದಕ್ಕಂತೂ ಅದ್ದೂರಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡೋದಂತೂ ಪಕ್ಕ. ಈ ರೀತಿ ಆಗ್ಬೇಕು ಅಂದ್ರೆ ಇವತ್ತಿನ ಮ್ಯಾಚ್ ಹಾಗೆ ಮುಂದೆ ನಡೆಯುವಂತ ಮ್ಯಾಚ್ RCBಗೆ ವೆರಿ ವೆರಿ ಇಂಪಾರ್ಟೆಂಟ್. ನೋಡೋಣ ನಮ್ಮ RCB ಯಾವ ತರ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡ್ತಾರೆ ಅಂತ. ಅದರಲ್ಲೂ ಅಲ್ಲದೆ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ ಬೆಂಕಿಗೆ ಐತೆ. ಆದ್ರೆ ಕರೆಕ್ಟ್ ಆಗಿ ಬಾಲಿಂಗ್, ಹೋದ್ ಮ್ಯಾಚ್ ಬಾಲಿಂಗ್ ಯಾವಾಗ ಆಡಿಸ್ಬಿಟ್ಟಿದ್ರೆ ಪಕ್ಕ ವಿನ್ ಆಗ್ತಿದ್ರು. ಅದ್ರಲ್ಲೂ ಅಲ್ಲದೆ ಡ್ರಾ ಆಗಿದ್ದು ಮ್ಯಾಚ್ ಅಲ್ಲಿ ಪಕ್ಕ ಪೆರಿ ಅವ್ರನ್ನ ಕಳಿಸ್ಬಿಟ್ಟಿದ್ರೆ ಸ್ಮೃತಿ ಮಂದಣ್ಣ ಅವ್ರ ಜಾಗದಲ್ಲಿ ಪಕ್ಕ ಮ್ಯಾಚ್ ನ ವಿನ್ ಆಗ್ಬೋದಿತ್ತು. ಅದು ಅನ್ಫಾರ್ಚುನೇಟ್ ಆಗಿ ಆ ಮ್ಯಾಚ್ ಸಹ ಕೈಯಿಂದ ತಪ್ಪಿತು. ನೋಡೋಣ ಇವತ್ತಿನ ಮ್ಯಾಚ್ ಯಾವ ರೀತಿ ಇಷ್ಟು ಟರ್ನ್ ಗಳಿಂದ ಟರ್ನ್ ಆಗುತ್ತೆ ಅಂತ. ನಾನಂತೂ ವೆರಿ ಎಕ್ಸೈಟ್ ಆಗಿದ್ದೀನಿ. ಇವತ್ತಾದ್ರೂ ನಮ್ಮ RCB ಹೋಮ್ ಕಂಡೀಷನ್ ಅಲ್ಲಿ ಮ್ಯಾಚ್ ನ ಗೆದ್ದು ಲಕ್ನೋಗೆ ಹೋಗ್ಲಿ ಅಂತ ಹಾರೈಸೋಣ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.